ಆಪ್ತರಲ್ಲೇ ಈಗ ಬೇಸರ ಮನೆ ಮಾಡಿದೆ. ಸತೀಶ್ಗೆ ನಾಯಕತ್ವ ವಿಚಾರ ಯತೀಂದ್ರ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಒಂದು ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗಿದೆ, ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕೋಲಾಹಲವೇ ಎದ್ದಿದೆ ಕಾಂಗ್ರೆಸ್ನಲ್ಲಿ. ಸತೀಶ್ಗೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ರು. ಈ ಒಂದು ಹೇಳಿಕೆಯಿಂದ ಸಾಕಷ್ಟು ಜನರಿಗೆ ಈಗ ಕಾಂಗ್ರೆಸ್ನಲ್ಲಿ ಬೇಸರ ಆಗಿದೆ. ಸತೀಶ್ ಜಾರಕಿಹೊಳಿ ಹೆಸರೇಳಿದ್ದಕ್ಕೆ ಕೈನಲ್ಲಿ ತಳಮಳ ಶುರು ಆಗಿದೆ. ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರಲ್ಲೇ ಈಗ ಮುನಿಸ್ ಮೂಡಿದೆ. ಇಷ್ಟು ದಿನ ಒಟ್ಟಿಗೆ ಇದ್ದ ಪರಂ ಸತೀಶ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಬೆಂಬಲಿಸಿ ಹೇಳಿಕೆ ನೀಡಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲರೂ ಕೂಡ ಒಟ್ಟಾಗಿ ಓಡಾಡ್ತಾ ಇದ್ರು. ಆದ್ರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯತೀಂದ್ರ ಅವರು ಪ್ರಸ್ತಾಪ ಮಾಡಿದ್ರು, ಆ ನಂತರ ಈಗ ಅವರ ಪರವಾಗಿ ಬ್ಯಾಟ್ ಬೀಸಲಿಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ತಮ್ಮ ಪಕ್ಷದಲ್ಲೇ ಈಗ ಅಸಮಾಧಾನ ಮನೆ ಮಾಡಿದೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯತೀಂದ್ರ ಕೊಟ್ಟಂತಹ ಹೇಳಿಕೆಗೆ ಸಿದ್ದರಾಮಯ್ಯ ಆಪ್ತರಲ್ಲೇ ಬೇಸರ ವ್ಯಕ್ತ ಆಗ್ತಾ ಇದೆ. ಸತೀಶ್ಗೆ ನಾಯಕತ್ವ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಡ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಕ್ಷದಲ್ಲೇ ಈಗ ಆಂತರಿಕವಾಗಿ ಕೋಲಾಹಲ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲೇ ಈಗ ಸಚಿವರು ಮುನಿಸ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಬೇಕಾಗಿತ್ತು ಅಂತ ತಮ್ಮ ಪಕ್ಷದಲ್ಲೇ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಈಗ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಳಗೊಳಗೆ ಮಾತು ಕೂಡ ಆಡ್ತಾ ಇಲ್ಲ, ಮುನಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಯಾರು ಅನಿವಾರ್ಯ ಅಲ್ಲ ಅಂತ ಒಂದ್ ಕಡೆ ಮಹದೇವಪ್ಪ ಅವರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯತೀಂದ್ರ ಅವರು ಪ್ರಸ್ತಾಪ ಮಾಡಾದ್ಮೇಲೆ ತಮ್ಮ ಪಕ್ಷದಲ್ಲಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರೇಗ ಮುನಿಸ್ಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಯಾರೂ ಕೂಡ ಬ್ಯಾಟ್ ಮಾಡ್ತಾ ಇಲ್ಲ. ಖಂಡಿತ ಸಾಹಿತ್ಯ, ಒಂದು ಕಡೆ ಏನು ಯತೀಂದ್ರ ಅವರ ಒಂದು ಹೇಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಒಂದು ಸಂಚಲನಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರು ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಆಗುವಂಥ ನಿಟ್ಟಿನಲ್ಲಿ ಯತೀಂದ್ರ ಅವರು ಹೇಳಿಕೆ ಕೊಡ್ತಾರೆ. ಅದಾದ ನಂತರ ಏನು ಪ್ರಮುಖವಾಗಿ CM ಬಣದಲ್ಲಿ ಆಪ್ತ ಸಚಿವರಾಗಿ ಗುರುತಿಸಿರ್ತಕ್ಕಂಥ HC ಮಹದೇವಪ್ಪ ಮತ್ತು ಏನು ಡಾಕ್ಟರ್ G ಪರಮೇಶ್ವರಲ್ಲಿ ಒಂದಷ್ಟು ಅಸಮಾಧಾನ ಅವರು ಆಗ್ತಾರೆ. ಅದರಲ್ಲೂ ಕೂಡ 2028ಕ್ಕೆ ನಾನು CM ಆಕಾಂಕ್ಷಿ ಏನಿರ್ತಿತ್ತ ಏನು ಸತೀಶ್ ಜಾರಕಿಹೊಳಿ ಅವರು, ತದನಂತರ ಒಂದಷ್ಟು ದಿನಗಳ ನಾನು ಮುಂದಿನ 2033ರ ಚುನಾವಣೆಗೆ ನಾನು CM ಆಕಾಂಕ್ಷಿ ಆಗಿರ್ತೇನೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಯಾವಾಗ ಯತೀಂದ್ರ ಅವರು ಮತ್ತೆ CM ಸ್ಥಾನವನ್ನು ತುಂಬಬಲ್ಲಂತ ಏಕೈಕ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಮತ್ತೆ ಯೂಟರ್ನ್ ನೋಡುತ್ತಾರೆ. 2028ಕ್ಕೆ ನಾನು ಕೂಡ CM ಆಕಾಂಕ್ಷಿ ಆಗಿರ್ತೇನೆ ಅಂತ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಯಾವಾಗ ಈ ಒಂದು ಬೆಳವಣಿಗೆ ಆಗುತ್ತೋ ಆಗ HC ಮಹದೇವಪುರ ಆಗಿರ್ಬೋದು, ಜೊತೆಗೆ ಪರಮೇಶ್ವರ್ ಆಗಿರ್ಬೋದು ಒಂದಷ್ಟು ಆಂತರಿಕವಾಗಿ ಅಸಮಾಧಾನ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಕೂಡ ಈ ಹಿಂದೆ ಕೂಡ ಬಹಳ ಒಟ್ಟಾಗಿ ಅವರು ಎಲ್ಲ ಹೋರಾಟಗಳಲ್ಲೂ ಭಾಗಿಯಾಗ್ತಿದ್ರು. ಅದರಲ್ಲೂ ಕೂಡ 3 DCM ವಿಚಾರ ಏನು ಕಾಂಗ್ರೆಸ್ ಪಕ್ಷದಲ್ಲಿ ವಿಚಾರಕ್ಕೆ ಬಂದಾಗ ಅಂಥ ಒಂದು ಸಂದರ್ಭದಲ್ಲಿ ಕೂಡ 3 ಸಚಿವರು ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವಂಥ ಒಂದು ಕೆಲಸವನ್ನು ಮಾಡ್ತಿದ್ರು. ಆದರೆ ಯಾವಾಗ ಸಿದ್ದರಾಮಯ್ಯ ಪುತ್ರ ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಅದು ಸಾಕಷ್ಟು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಕೂಡ ಎಸ್ಪೆಷಲಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಈ ಒಂದು ಸಚಿವರಲ್ಲಿ ಒಂದಷ್ಟು ತಳಮಳ ಶುರುವಾಗಿದೆ. ಡಾಕ್ಟರ್ G ಪರಮೇಶ್ವರ್ ಕೂಡ ಹಿಂದೆ KPCC ಅಧ್ಯಕ್ಷರಾಗಿ ಹಲವು ಬಾರಿ ಸೇವೆಯನ್ನು ಮಾಡಿದ್ದಾರೆ, ಹಲವು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. HC ಮಹದೇವಪುರ ಕೂಡ ಬಹಳ ಹಿರಿಯರಿದ್ದಾರೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಏನು CM ಸ್ಥಾನ ಕೊಟ್ಟರೆ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಬಹಿರಂಗವಾಗಿ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿಯನ್ನ CM ಕ್ಯಾಂಡಿಡೇಟ್ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದು ಮಟ್ಟಿಗೆ ಅವರ ಒಂದು ಮಧ್ಯದಲ್ಲಿ ಒಂದಷ್ಟು ಬಿರುಕಿನ ಒಂದು ಗುದ್ದಾಟ ನಡೀತಿದೆಯಾ ಅನ್ನೋ ಒಂದು ಪ್ರಶ್ನೆ ಒಂದು ಕೇಳಿ ಬರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಹೈಕಮಾಂಡ್ ನಾಯಕರು ಏನು ದೆಹಲಿಗೆ ಹೋಗ್ತಾರೆ, ಜೊತೆಗೆ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಈ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.